ನಮ್ದು ಯಾವ ರೀತಿ ಪ್ರೇಮ ಪ್ರೀತಿ ಗೌರವ ಇದೆ ಅಂತಂದ್ರೆ ಒಂದು ನಿಮಿಷ ಪ್ಲೀಸ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನೋಡಿದೆ, ಫ್ರೆಂಡ್ಸ್, ಐ ಆಮ್ ಕಲೆಕ್ಟಿಂಗ್ ದ ಫೋಟೋಗ್ರಾಫ್ಸ್ ಆಫ್ ಮಹಾತ್ಮ ಗಾಂಧಿ. ಸ್ನೇಹಿತರೆ, ನಾನು ಮಹಾತ್ಮ ಗಾಂಧಿಯವರ ಚಿತ್ರಗಳನ್ನು ಸಂಗ್ರಹ ಮಾಡುತ್ತಿದ್ದೇನೆ. ಪ್ಲೀಸ್ ಕಾಂಟ್ರಿಬ್ಯೂಟ್ ಟು ಮೈ ಕಲೆಕ್ಷನ್. ದಯವಿಟ್ಟು ನನ್ನ ಸಂಗ್ರಹಕ್ಕೆ ನಿಮ್ಮ ಕೊಡುಗೆ ಕೊಡಿ. ಆದರೆ ಒಂದು ಕಂಡೀಷನ್, ದ ಫೋಟೋಗ್ರಾಫ್ಸ್ ಶುಡ್ ಬಿ ಆನ್ 500 or 2000 rupees ನೋಟ್ಸ್ ಅಂತ. ಕರೆನ್ಸಿ ನೋಟ್ ಮೇಲಿರೋ ಗಾಂಧಿನೇ ನಮಗೆ ಬಹಳ ಮುಖ್ಯ. ನಿಜವಾದ ಗಾಂಧಿ ತತ್ವ ಅಲ್ಲ, ಗಾಂಧಿದು ತಿಳುವಳಿಕೆ ಅಲ್ಲ. ಅವ್ರು ಹೇಳ್ದಂಗೆ ಇಂಥ ಒಂದು ತಿಳ್ಕೊಳ್ಳೋ ಗಾಂಧಿಯವರ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಜಾಹೀರಾತನ್ನು ಮಾಡ್ತಾರೆ. ಈಗ ಮಂತ್ರಿಗಳೇ, ಮಾನ್ಯ ವಿರೋಧ ಪಕ್ಷ ನಾಯಕರು ಕೆಲವು ವಿಷಯಗಳೆಲ್ಲ ಹೇಳಿದ್ದಾರೆ. ಈಗ ನರೇಗಾ ಇಂದ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಿಂದ ಆಗ್ತಾ ಇರತಕ್ಕಂಥ ಅನುಕೂಲ ಈ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಮತ್ತು ಈ ಹೊಸ ಏನು ಚರ್ಚೆ ಮಾಡಬಹುದು, ಅದು ಚರ್ಚೆ ಮಾಡೋಣ. ಯಾಕಂದ್ರೆ ಅದಕ್ಕೋಸ್ಕರನೇ 2 ದಿವಸ ಕಾಲ ನಾವು ಚರ್ಚೆ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ. ಮತ್ತು ನಮ್ಮ ಸರ್ಕಾರದ ನಿಲುವು ಕೂಡ ಇದು ಅತ್ಯಂತ ರಾಜ್ಯಕ್ಕೆ ವಿರೋಧವಾಗಿರತಕ್ಕಂಥ, ಜನರಿಗೆ ವಿರೋಧವಾಗಿರತಕ್ಕಂಥ ಒಂದು ಬದಲಾವಣೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ರಾಜ್ಯಪಾಲರ ಭಾಷಣದಲ್ಲಿ ನಾವು ಹೇಳಿದ್ದೇವೆ. ಸೊ ಇದು ಗೌರ್ಮೆಂಟ್ ಸ್ಟ್ಯಾಂಡ್. ಇದು ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಒಂದು ಹಕ್ಕದು. ಯಾವ್ದು ನಮ್ಮ ಅಭಿಪ್ರಾಯ ಏನಿದೆ, ಯಾವ ವಿಷಯದ ಬಗ್ಗೆ ನಾವು ಹೇಳಬೇಕು, ರಾಜ್ಯ ಜನತೆಗೆ ತಿಳಿಸಬೇಕು. ಇದು ಕಾಂಗ್ರೆಸ್ ಪಕ್ಷ ಅಂತ ಅಲ್ಲ, ಇದು ಇಡೀ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯತ್. ಇವತ್ತು ಎಲ್ಲ ಬಿಜೆಪಿ ಸದಸ್ಯರಿದ್ದಾರೆ, ಕಾಂಗ್ರೆಸ್ ಸದಸ್ಯರಿದ್ದಾರೆ, ಜೆಡಿಎಸ್ ಸದಸ್ಯರಿದ್ದಾರೆ. ಎಲ್ಲ ಗ್ರಾಮ ಇದು ಕೇಳಿಸ್ಕೊಳ್ಸ್ಬೇಕು. ಈಗ ಇರುವಂತದ್ದು ಇಷ್ಟೇ ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ನಮ್ಮ ಸರ್ಕಾರ ಅಧ್ಯಕ್ಷರಿಗೆ ಅವ್ರ ಮಂತ್ರಿಗಳ ಬಸವರಾಜ್ ಕೂತ್ಕೊಳ್ಳಿ. ನಿನ್ ಕಡೆಗೆ ನೋಡಲ್ಲ ನಾನು ಸುಮ್ಗ ಮುಖ ನೋಡಲ್ಲ. ಕೂತ್ಕೊಳ್ರಿ. ಈಗ ಕೂತ್ಕೊಳ್ಳಿ, ನಾನು ಹೇಳ್ತೀನಿ. ಅಲ್ಲ, 1 ನಿಮಿಷ, ನನಗೂ 5 ನಿಮಿಷ ಕೊಡ್ಬೇಕು. ನಮ್ಮ ಸರ್ಕಾರನ ಟೀಕೆ ಮಾಡುವಾಗ ನಾವು ಸಮರ್ಥನೆ ಮಾಡ್ಕೊಂಡು ಹೋದ್ರೆ ಹೊರಗಡೆ ರಾಂಗ್ ಮೆಸೇಜ್ ಹೋಗುತ್ತೆ. ಅವ್ರ ಕಾಲದಲ್ಲಿ ಸುದೀರ್ಘ ಚರ್ಚೆ ಈ ಸದನದಲ್ಲಿ ಅಬಕಾರಿ ಒಂದು ಏನು ಯಾರಿಗೂ ಲೈಸೆನ್ಸ್ ಕೊಟ್ಟಿರಲಿಲ್ಲ. ಯಾರ್ಯಾರು ಎಷ್ಟೆಷ್ಟು ಮಾಡ್ಕೊಂಡ್ರೆ, ಯಾರ್ಯಾರ ಹೆಸರು ಯೋಚಿಸವೆ ಎಲ್ಲ ಈ ರಾಜ್ಯದಲ್ಲಿ ಎಲ್ಲ ಪೂರ್ಣ ತನಿಖೆ ಮಾಡೋಣ. ಅವ್ರ ಕಾಲದಲ್ಲಿ ಬಿಜೆಪಿ ಕಾಲದಲ್ಲಿ ಮಾತಾಡ್ಲಿಲ್ಲ. ಕೋನ್ ರೆಡ್ಡಿ ಅವರೇ ನೋಡ್ರಿ ಒಂದು ನಿಮಿಷ. ಕೋನ್ ರೆಡ್ಡಿ ಅವರೇ, ಈಗ ಮಾತಾಡೋದಲ್ಲ. ಹಿಂದಿದ್ದಾಗ ಬಿಚ್ಚಿಡ್ಬೇಕು ಸ್ವಾಮಿ. ಈಗ ಶಿವಲಿಂಗ ಅವರು ಕೂತ್ಕೊಳ್ಳಿ. ಸರ್, ಈಗ ಹೇಗೋ ಚರ್ಚೆ ಇದೆ ಸರ್. ಈಗ ಚರ್ಚೆ ಬಂದಾಗ ಎಲ್ಲರೂ ಮಾತಾಡ್ಲಿ. ಮಾತಾಡ್ರಿ, ಸುನಿಲ್ ಅವರು ಮಾತಾಡಿ. ಶಿವಲಿಂಗೇಗೌಡ್ರೆ ಅಧ್ಯಕ್ಷರೇ, ಈಗ ಸುನಿಲ್ ಅವರೇ ಈಗ ವಿಜೇಂದ್ರ ಹೇಳಿದ್ರೆ ಆಕ್ಚುಲಿ ಇದು ಇನ್ಕರೆಕ್ಟ್ ಇದೆ ಅಂತ ಅದು ಚರ್ಚೆಯಲ್ಲಿ ಬರಲಿ. ನಮ್ಮ ಅಭಿಪ್ರಾಯ ಸ್ಪಷ್ಟ. ನಿಮಿಷ ಕೇಳಿ. ಆಕ್ಚುಲಿ ನಿಮ್ ಪ್ರಕಾರ ಇನ್ಕರೆಕ್ಟ್ ಅಂತ ಹೇಳಿದ್ರೆ ನಾವು ಅಧಿಕೃತವಾಗಿ ಸರ್ಕಾರ ಎಲ್ಲ ಸ್ಟಡಿ ಮಾಡಿ ಆ ಬಿಲ್ ಬಗ್ಗೆ ಸ್ಟಡಿ ಮಾಡಿ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ, ಯಾವ ರೀತಿಯಾಗಿ ಗ್ರಾಮ ಪಂಚಾಯತ್ ಹಕ್ಕುಗಳು ಇವತ್ತು ಮೊಟಕಾಗಿದೆ, ಯಾವ ರೀತಿ ಇವತ್ತಿನ ದಿವಸ ಸ್ವಾತಂತ್ರ್ಯ ಹೋಗ್ತಾ ಇದೆ, ವಿಕೇಂದ್ರೀಕರಣದ ವಿರುದ್ಧವಾಗಿ ಎಲ್ಲವನ್ನೂ ಕೂಡ ನಾವು ಹೇಳ್ತೀವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.
ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.